ಕಾಪಾಡುತ್ತೆ. ಇವತ್ತು ಹಾಕಿದ ಡ್ರಾಪ್ಸು ಜೀವನ ಪೂರ್ತಿ ಕಾಪಾಡುತ್ತೆ. ಇವಾಗ ಸಣ್ಣ ವಾಯುಸ್ಥಿತಿ ಪೂರ್ತಿ ಹೇಳ್ಕೊಂಡು ಒಂದು ಶ್ಲೋಕ ಹೇಳ್ಕೊಡಿ ಸಾಕು. ಜೀವನ ಡ್ರಾಪ್ ಅದು ಪೋಲಿಯೋ ಡ್ರಾಪ್ ತಾನೆ. ಡ್ರಾಪ್ ಒಂದು ಪದಗಳು ಕಾಪಾಡುತ್ತೆ. ಮಾತರ್ಮೇ ಮಾತರಿಶ್ವನ್ ಇತರ ತೊಲಗೋ ಪ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿ ಸರ್ವಾಂತರಾತ್ಮನ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚರಾಂ ಸದ್ಗುಣಗಳ ಬೃಹತೀಂ ಶಾಶ್ವತೀಂ ಆಶುದೇವ. ಇದನ್ನ ಹೇಳ್ಕೊಳ್ಳೋ ಕಷ್ಟ ಇದೆಯಾ? ಎಷ್ಟು ಸುಲಭದ ಶ್ಲೋಕ ಇವೆಲ್ಲ ಕೂಡ. ಕಂಡು ಸಿನಿಮಾ ಬಾಯ್ಪಾಠ ಮಾಡಿಸಿರ್ತಾರೆ, ಕ್ರಿಕೆಟ್ ಸ್ಪೋರ್ಟ್ಸ್ ಎಲ್ಲ ಕಂಡಪಾಠ ಹೊಡೆದಿರ್ತಾರೆ. ಇದನ್ನ ಯಾಕೆ ಕದಿಬಾರ್ದು? ಬುದ್ಧಿ ಇಲ್ಲ ಅಷ್ಟೇ. ಹೇಳೋರಿಗೂ ಬುದ್ಧಿ ಇಲ್ಲ, ಕೇಳೋರಿಗೂ ಬುದ್ಧಿ ಇಲ್ಲ. ಎಷ್ಟು ಸುಲಭ ಇದು. ಪೂಜ್ಯಾಯ ರಾಘವೇಂದ್ರ ಎಷ್ಟು ಸುಲಭದ ಶ್ಲೋಕ. ಇದು ಹೇಳೋದು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಎಂಥ ತಂದೆ ತಾಯಿಗಳಿಲ್ಲ ಕೂಡ ನಮ್ಮ ಸ್ಥಿತಿಯಲ್ಲಿದ್ದಾರೆ. 100ಕ್ಕೆ 90 ಅಂತ ಅಂದರೆ ಏನೇನೂ ಗೊತ್ತಿಲ್ಲದ ಮಕ್ಕಳಿದ್ದಾರೆ. IT-BTಯಲ್ಲಿ ಲಕ್ಷಾಂತರ ಸಂಬಳ ಅವರಿಗೆ, ಲಕ್ಷಾಂತರ ಸಂಬಳ. ಇಲ್ಲಿ ಲಕ್ಷ ಕೂಡ ಗೊತ್ತಿಲ್ಲ, ದೇವ್ರ ಕಡೆ ಲಕ್ಷದ ಹೆಸರು ಕೂಡ ಇಲ್ಲ. ಹಾಳಾಗಿ ಹೋಗ್ತಾರೆ. ಇವತ್ತು ಕಾರಲ್ಲಿ ಕೂತಿದ್ದಂಗೆ ನೋಡೋಲ್ಲ, ಬ್ರೇಕ್ ಇದೆ ನೋಡಬೇಕು ಫಸ್ಟ್ ಅವರಿಗೆ. ಬ್ರೇಕ್ ಇಲ್ಲದವರು ಬಿದ್ದು ಹಾಳು ಮಾಡ್ಕೊಂಡು ಬಿಡ್ತಾರೆ. ತತ್ವಜ್ಞಾನದ ಬ್ರೇಕ್ ಇಲ್ಲದೆ ಹೋದರೆ ನಮ್ಮ ಜೀವನ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾರೆ. ತತ್ವಜ್ಞಾನ ಕಂಟ್ರೋಲ್ ಮಾಡುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಷಯವಿದ್ದೇನೆ. ಆ ಬೀಡಿ ಸಿಗರೇಟ್ ಮಾಡ್ತಾರೆ, ಮೇಲೆ ಬರೆದಿರ್ತಾರೆ ಸ್ಮೋಕಿಂಗ್ ಇದು ಇಂಡಿವಿಜುವಲ್ ಹೆಲ್ತ್. ಬ್ರೇಕ್ ಹಾಕಿದಾಗ ಆಗ್ತದೆ, ಹುಷಾರಾಗಿರು ಬರೆದಿರ್ತಾರೆ. ಇದು ವಿಷಯ ಇದೆ ಒಳಗಡೆಗೆ, ತಿನ್ನಬೇಡ. ಎಷ್ಟು ಜ್ಞಾನ ಕೊಡುತ್ತೆ ಯೋಚನೆ ಮಾಡಿ. ಆ ರೀತಿಯಲ್ಲಿ ಮನುಷ್ಯನಾದವನು ಎಚ್ಚರಿಕೆಯಿಂದ ಬದುಕಬೇಕಾದ್ರೆ ಈ ಭೀಮಸೇನನ ಈ ಒಂದು ವೈಭವ, ಕೃಷ್ಣನ ವೈಭವ ಮನೆ ತನ್ನೇ ಕೂತಿರಬೇಕು. ಆಗ ಧರ್ಮರಾಜ ಹೇಳ್ತಾನೆ, ಹರೇ ಕರಿ ಒಂದು ವಿಷಯ ಮೆಚ್ಚಿದೆ ನಾನು ಅಂತ ಹೇಳ್ತಾನೆ. ಏನು ಮೆಚ್ಚಿದೆ? ನೀನು ಗುಟ್ಟು ಬಿಟ್ಕೊಟ್ಟಿಯಲ್ಲ, ನೀನು ದೌರ್ಬಲ್ಯ ಒಪ್ಕೊಂಡಿಯಲ್ಲ, ನನಗೆ ಭಾರಿ ಖುಷಿಯಾಗಿದೆ. ಅದಕ್ಕೊಂದು ಕೆಲಸ ಮಾಡ್ತೇನೆ, ನೀನು ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತೇನೆ. ನೀನು ಕೊಲ್ಲೋದಿಲ್ಲ. ಹರಿವಾಯುಗಳ ಮಹಿಮೆ ಹೇಳಿದವನನ್ನ ದೇವತೆಗಳು ಕಾಪಾಡ್ತಾರೆ ಅಂತ. ನೀನು ಕೊಲ್ಲೋದಿಲ್ಲ. ಒಂದು ಕೆಲಸ ಮಾಡೋ ಹೋಗ್ಬಿಡು, ಒಂದು ಕರಾರು, ನೀನು ಮತ್ತೆ ನಮ್ಮಲ್ಲಿ ಎಂಟರ್ ಆಗಬಾರ್ದು, ಹೊರಟೋಗು ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣ ಮಾತಾಡ್ತಾನೆ, ಕಲಿ ಧರ್ಮರಾಜ ಹೇಳಿದ ಹಾಗೆ ಮಾಡೋ, ನೀನೀಗ ಹೊರಟು ಹೋಗ್ಬೇಕು. ಪಾಂಡವರು ಎಲ್ಲಿಯವರು ರಾಜ್ಯಭಾರ ಮಾಡ್ತಾರಲ್ಲ ಅಲ್ಲಿವರೆಗೂ ಭೂಲೋಕ ಕಣ್ಣೆತ್ತಿ ನೋಡಬಾರ್ದು ನೀನು ಅಂತ ಹೇಳ್ತಾರೆ. ಕಣ್ಣೆತ್ತಿ ನೋಡಲೇಬಾರದು, ಪೂರ್ತಿ ಒಳಗೆ ಹೋಗ್ಬೇಕು. ಒಂದು ಸಮುದ್ರದ ಒಳಗೆ ಹೋಗಿ ಗುಹೆಯಲ್ಲಿ ಕೂಡಬೇಕು. ಪಾಂಡವರು 36 ರಾಜ್ಯಭಾರ ಮಾಡ್ತಾರೆ, ನೋಡಾಗಿಲ್ವೇ ಇಲ್ಲ ನೀನೀಗ. ಆಮೇಲೆ ಪಾಂಡವರ ಸಂತತಿ ಶುರುವಾಗುತ್ತೆ. ಪಾಂಡವರ ಸಂತತಿ ಇವರೆಲ್ಲ ಪರೀಕ್ಷಿತ ರಾಜ ಎಲ್ಲ ಆಲೋಚನೆ ಮಾಡ್ತಾರೆ. ಆಗಲೂ ಕೂಡ ಏನು ಮಾಡಬೇಕು ಅಂತ ಸ್ಲೋ ಆಗಿ ಕಾಲಿಡಬೇಕು, ಫಾಸ್ಟಾಗಿ ಬರಬಾರ್ದು, ನಿಧಾನವಾಗಿ ಬರಬೇಕು. ಪಾಂಡವರ ಸಂತತಿ ಮುಗಿದು ಹೋಗುತ್ತೆ. 1000 ವರ್ಷ ಮುಗಿದ ಮೇಲೆ ಕರೀಗ 5000 ವರ್ಷ ಆಗಿದೆ ಸ್ವಲ್ಪ. ಈಗ ಮೊದಲೊಂದು 1000 ವರ್ಷ ಪಾಂಡವರದ್ದೇ ಸಂತಾನ. ಕ್ಷೇಮಕಾನ ರಾಜನವರಿಗೆ ಪಾಂಡವರ ರಾಜ್ಯಭಾರ ಮಾಡ್ತಾರೆ. ಸಂತತಿಯ ವರ್ಷ ಸಹಸ್ರಂ ಪಾಂಡವಾನ ಅವೇ ಭುವಿ. ಅಲ್ಲಿವರೆಗೂ ಸ್ಲೋ ಆಗಿ ಎಂಟರ್ ಆಗ್ತಾ ಬರಬೇಕು. ಪಾಂಡವರು ಹೋದ್ಮೇಲೆ ಫುಲ್ ಫ್ರೆಂಡ್ಸ್ ಆಗುವಂತ ಹೇಳಿದ್ದಾರೆ. ಈ ಪಾಂಡವರು ಹೋಗ್ಬಿಟ್ಟಿದ್ದಾರೆ, ಫುಲ್ ಫ್ರೆಂಡ್ಸ್ ಕಲಿ ಅಂತ ಅಂತ ಹೇಳ್ತಾರೆ. ನಾವು ಇವತ್ತು ಸುಖವಾಗಿದ್ದೇವೆ ಅಂದರೆ ಕಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ ಅಂತ ಅದಕ್ಕೆ ಹೇಳ್ತಾನೆ. ಆದರೆ ನೆನಪಿಟ್ಟುಕೊಳ್ಳಿ, ಆಮೇಲೆ ಕೂಡ 4 ಕಡೆ ಎಂಟರ್ ಆಗಾಗಿಲ್ಲ, 4 ಕಡೆ ಬರಬಾರ್ದು ಅಂತ. ಸೀಮಾಧಿ ಬಹುವಾಕ್ಯಂಚ ತುಲಾಮಾನೇಚ ಮೇಕರ. ಸೀಮಾಧಿ ಬಹುವಾಕ್ಯ ತುಲಾಮಾನ ಇಷ್ಟು ನನಗೆ ಟ್ಯಾಕ್ಸ್ ಹಾಕಿ ಕೊಡಬೇಕು ಅಂತ ಧರ್ಮರಾಜನ ಭಗವಂತ ಶಾಸನ ಮಾಡ್ತಾರೆ. ಅವೇನು ಅಂತ ನಾಳೆ ನೋಡೋಣ, ಗೊತ್ತಾಗಿದೆ ಇವತ್ತು. ನಾಳೆ ದಿವಸ ಎಲ್ಲಿ 4ರಲ್ಲಿ ಕಲಿ ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ ಅದನ್ನು ತಿಳಿಸಿ ಮುಂದೆ ಅನುಗೀತ ಬರ್ತದೆ. ನಾಳೆ ಭಗವದ್ಗೀತಾ ಇದೆಯಲ್ಲ, ಅನುಗೀತ ಅದು ಬರ್ತದೆ. ಎಲ್ಲೂ ಕೇಳಿದರೆ ಕಥೆಗಳು ಬರ್ತದೆ. ಅಶ್ವಮೇಧ ಪರ್ವ ಅಂತ ಏನು ಗೊತ್ತಾ, ಎಲ್ಲೆಲ್ಲೂ ಬೇರೆ ಕಡೆ ಕೇಳಿದ್ರೆ ಚಾನ್ಸ್ ಇಲ್ಲ. ಈ ಉಳಿದ ಮಹಾಭಾರತದ ಭಾಗ ತಪ್ಪಾಗಲೇ ಕೇಳಿರ್ತಾರೆ ಕೊನೆ ಪಕ್ಷ. ಪಂಪ ಭಾರತ, ಕುಮಾರವ್ಯಾಸ ಭಾರತ ಸ್ವಲ್ಪ ಗೊತ್ತಿರ್ತದೆ, ಟಿವಿಗೆ ನೋಡಿರ್ತಾರೆ ಕೊನೆ ಪಕ್ಷ. ಆದರೆ ಈ ಮುಂದಿನ ಯಾರು ಬರದೇ ಇಲ್ಲ, ವೇದವ್ಯಾಸರ ಬಿಟ್ಟು ಯಾರೂ ಬರೆದಿಲ್ಲ. ಅದರಿಂದಾಗಿನೇ ಇಲ್ಲಿ ಕೇಳೋ ವಿಷಯ ಪೂರ್ತಿ ಹೊಸ ವಿಷಯಗಳು. ಅಶ್ವಮೇಧ ಪರ್ವದ ಬಗ್ಗೆ ಮಾಹಿತಿಗಳೆಲ್ಲ ಪಾಂಡವರ ಬಗ್ಗೆ ಅಧಿಕೃತ ಮಾಹಿತಿ. ಮಹಾಭಾರತದ ವೇದವ್ಯಾಸರ ಬರೆದನ್ನು ಬಿಟ್ಟರೆ ಶ್ರೀಮದ್ ಆಚಾರ್ಯ ಹೊರತು ಬೇರೆ ಯಾರೂ ಬರೆದಿಲ್ಲ. ಅಂದರೆ ಅತ್ಯಂತ